Hello everyone, welcome back to my channel. Yes, thumbnail ನೀವು ಏನು ನೋಡಿದ್ದೀರಾ that is correct. I'm going to delete my YouTube channel. ಇದು ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ವಿಸ್ಡಮ್ ಬಿಯಾಂಡ್ ವರ್ಡ್ಸ್ ಅಂತ. ಇದನ್ನು ನಾನು ಆ್ಯಕ್ಚುಲಿ ಕ್ರಿಯೇಟ್ ಮಾಡಿ ಇನ್ಸ್ಪಿರೇಷನಲ್ ಮೋಟಿವೇಶ್ನಲ್ ವೀಡಿಯೋಸ್ ಥರ ಮಾಡೋಣ ಅಂತ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು. ನೀವು ನೋಡ್ಬೋದು, ದ ಟೈಟಲ್ ಆಫ್ ದ ಯೂಟ್ಯೂಬ್ ಚಾನಲ್ ಈಸ್ ವಿಸ್ಡಮ್ ಬಿಹೈಂಡ್ ವರ್ಡ್ಸ್ ಅಂತ. ಆ್ಯಂಡ್ ನನಗೆ 8 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ್ಯಂಡ್ 10 ವೀಡಿಯೋಸ್ ಇದೆ. ಸೊ ಇದರಲ್ಲಿ ನಂದು ರೀಸೆಂಟ್ ವೀಡಿಯೋಸ್ ಆಗಿರ್ಬೋದು, ಒಂಥರ ಮಾಂಕ್ ಥೀಮ್ ಇಟ್ಕೊಂಡು ನಾನು ಒಂದಷ್ಟು ಕಂಟೆಂಟ್ನ ChatGPTಯಲ್ಲಿ ತೊಗೊಂಡು ಆ್ಯಂಡ್ ಈವನ್ ಅದಕ್ಕೆ AI ವಾಯ್ಸ್ ಓವರ್ ಕೊಟ್ಟು ಆ್ಯಂಡ್ ಆಲ್ ದ ಬ್ಯಾಕ್ಗ್ರೌಂಡ್ ಥಿಂಗ್ ಪಿಕ್ಚರ್ಸ್ ನಾನು ಕಲೆಕ್ಟ್ ಮಾಡಿ ಅದನ್ನು ವಿಡಿಯೋ ಥರ ಎಡಿಟ್ ಮಾಡಿ ಕ್ಯಾನ್ವಾದಲ್ಲಿ ನಾನು ಎಡಿಟ್ ಮಾಡಿದ್ದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಇದನ್ನು ನಾನು ಮಾಡೋದಕ್ಕೆ ಆಲ್ಮೋಸ್ಟ್ 4 to 5 hours ತೊಗೊಳ್ತಾ ಇತ್ತು ಪರ್ ಡೇ ಒಂದು ವಿಡಿಯೋ ಮಾಡೋದಕ್ಕೆ. ಐ ಡೋಂಟ್ ನೋ, ಮೇ ಬಿ ನಾನು ಮೊದಲನೇ ಸಲ ಅದನ್ನು ಟ್ರೈ ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಟೈಮ್ ತೊಗೊಳ್ತಾ ಇತ್ತೋ ಏನೋ ಗೊತ್ತಿಲ್ಲ. ಬಟ್ ನಾನು ಕಲ್ತಿದ್ದೀನಿ, ಈ ವಿಡಿಯೋಸ್ ಮಾಡೋದ್ರಲ್ಲಿ ನಾನು ಕಲ್ತಿದ್ದೀನಿ. ಬಟ್ ನೀವು ಕೇಳ್ಬೋದು ಯಾಕೆ ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ. ನಾನು ಈ ವಿಡಿಯೋಸ್ನ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ 7 months ಬ್ಯಾಕ್. ನಾನು ಇದನ್ನು ಚಾನಲ್ ಸ್ಟಾರ್ಟ್ ಮಾಡಿರೋದು. ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ 7 months ಬ್ಯಾಕ್. 28 ವ್ಯೂಸ್ ಇದೆ. ಹೌ ಟು ಮೇಕ್ ಎ ಕರೆಕ್ಟ್ ಡಿಸಿಷನ್ ಆಲ್ವೇಸ್ ಅಂತ. ಸೊ ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ. ಇದು ತುಂಬ ಕಡಿಮೆ ವ್ಯೂಸು ಇದೆ. 8 likes ಆ್ಯಂಡ್ ವ್ಯೂಸ್ 28, 8 likes ಇದೆ, 1 comment ಇದೆ. ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್ ಒನ್, ಅಗೈನ್ ಹೌ ಟು ಫೋಕಸ್ ಆನ್ ರಿಸಲ್ಟ್ಸ್ ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್ ಅಂತ. ಐ ಹ್ಯಾವ್ ಇನ್ಸ್ಪೈರ್ಡ್ ಫ್ರಮ್ ದ ಅದರ್ ಯೂಟ್ಯೂಬ್ ವಿಡಿಯೋಸ್ ಆ್ಯಂಡ್ ಆಲ್ಸೋ ಅದನ್ನು ನಾನು ಒಂದು ಸ್ವಲ್ಪ ಸ್ಟೋರಿನ ChatGPTಯಲ್ಲಿ ಚೇಂಜ್ ಮಾಡಿಕೊಂಡು ನಾನು ಈ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಇನಿಷಿಯಲಿ ಆಲ್ಮೋಸ್ಟ್ ನಂದು ಎಲ್ಲ ವೀಡಿಯೋಸು ಇಂಗ್ಲೀಷಲ್ಲೇ ಮಾಡಿದ್ದೆ. ಆ್ಯಂಡ್ ಲಾಸ್ಟ್ ವಿಡಿಯೋ ಒಂದು ಮಾತ್ರ ನಾನು ಕನ್ನಡದಲ್ಲಿ ಮಾಡಿದ್ದೆ. ಸೊ ದಿಸ್ ಈಸ್ ಮೈ ಯಾವ ಮರ ಬುದ್ಧಿವಂತ ಮರ ಅಂತ, ವಿಚ್ ಟ್ರೀ ಈಸ್ ದ ವೈಸೆಸ್ಟ್ ಅಂತ. ದಿಸ್ ಈಸ್ ಮೈ ಕನ್ನಡ ವಿಡಿಯೋ, ಒಂದೇ ಒಂದು ಕನ್ನಡ ವಿಡಿಯೋ. ಆ್ಯಕ್ಚುಲಿ ಟಿಲ್ 5 months ಎಗೋ ನಾನು ಅಪ್ಲೋಡ್ ಮಾಡಿರೋದೆಲ್ಲ ಇಂಗ್ಲೀಷಲ್ಲೇ ಇದೆ. ಆವಾಗಲೇ ಹೇಳಿದಾಗೆ ನಾನು ಯಾಕೆ ಈ ವಿಡಿಯೋ ಡಿಲೀಟ್ ಮಾಡ್ತಾ ಇದ್ದೀನಿ ಅಂತಂದರೆ, ದ ವೆರಿ ಒನ್ ಥಿಂಗ್ ಅಂತಂದರೆ ಕನ್ಸಿಸ್ಟೆನ್ಸಿ. ನನಗೆ ಈ ವಿಡಿಯೋನ ಮಾಡೋದಕ್ಕೆ ಒಂದು 4 to 5 hours ತೊಗೊಳ್ತಾ ಇರೋದ್ರಿಂದ ಇಟ್ಸ್ ಟೇಕಿಂಗ್ ಸೋ ಮಚ್ ಟೈಮ್. ನಾನು ಆ ಕನ್ಸಿಸ್ಟೆನ್ಸಿನ ಬಿಲ್ಡ್ ಮಾಡೋಕ್ಕಾಗ್ತಾ ಇಲ್ಲ ಆ್ಯಕ್ಚುಲಿ ಈ ಚಾನಲಿಂದ. ಅದೊಂದು ಕಾರಣ ನಂದು. ಆಮೇಲೆ ಇನ್ನೊಂದೇನು ಅಂತಂದರೆ ಎಲ್ಲ ಯೂಸ್ ಮಾಡಿ ಇವಾಗೆಲ್ಲ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೆಲ್ಲ ಹೇಗಿತ್ತು ಅಂತಂದರೆ ಸೈನಪ್ ನೆಸೆಸಿಟಿ ಇರಲಿಲ್ಲ, ಫ್ರೀ ಇತ್ತು. ಬಟ್ ಇವಾಗ ಸೈನಪ್ಪು ಕೇಳ್ತಾ ಇದೆ, ಪ್ರೀಮಿಯಮ್ ಆಗಿರ್ಬೋದು, ನಾವು ಸಬ್ಸ್ಕ್ರಿಪ್ಷನ್ ತೊಗೊಳೋದಾಗಿರ್ಬೋದು, ತುಂಬ ತೊಗೊಳ್ತಾ ಇರೋದ್ರಿಂದ ಪೇ ಎಲ್ಲ ಮಾಡಿ ಮಾಡೋದಕ್ಕೆ ನನಗೆ ಅಷ್ಟೊಂದು ವರ್ತ್ ಇರ್ಬೋದು. ಯಾಕೆ ನನಗೆ ವರ್ತ್ ಅನ್ನಿಸ್ತಾ ಇಲ್ಲ ಅಂತಂದರೆ, ಬಿಕಾಸ್ ನನಗೆ ವ್ಯೂಸ್ ಅಷ್ಟೊಂದು ಸಿಗ್ತಾ ಇಲ್ಲ ಅಂತ. ಈ 8 ಸಬ್ಸ್ಕ್ರೈಬರ್ಸ್ ಸಹ ಆ್ಯಕ್ಚುಲಿ ನನಗೆ ಗೊತ್ತಿರೋರೇ ಸಬ್ಸ್ಕ್ರೈಬ್ ಮಾಡಿರೋದು. ಸೊ ದಟ್ಸ್ ವೈ ನಾನು ಈ ವಿಡಿಯೋನ ಡಿಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಒಂದು ಸಲ ಏನು ಅನಿಸುತ್ತೆ ಅಂತಂದರೆ, ಇಷ್ಟೆಲ್ಲ ಕಷ್ಟಪಟ್ಟು ಆಲ್ಮೋಸ್ಟ್ ನಾನು ಒಂದು ವೀಡಿಯೋಗೆ ಮಿನಿಮಮ್ ಅಂದರೂ 4 hours ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಇಷ್ಟೆಲ್ಲ ಕಷ್ಟಪಟ್ಟು ಒಂದು ವೀಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀನಿ ಅಂತಂದಾಗ ನನ್ನ ವೀಡಿಯೋಸ್ ಡಿಲೀಟ್ ಮಾಡೋದಕ್ಕೆ ಅಥವಾ ಚಾನಲ್ ಡಿಲೀಟ್ ಮಾಡೋದಕ್ಕೆ ನಿಜ ತುಂಬ ಬೇಜಾರಾಗುತ್ತೆ. ಇಫ್ ಯು ಗೈಸ್ ರಿಯಲಿ ಲೈಕ್ ಇಟ್, ಪ್ಲೀಸ್ ಗೋ ಆ್ಯಂಡ್ ವಾಚ್ ಇಟ್ ಒನ್ಸ್. ಸೊ ನಿಮಗೇನಾದರೂ ಇಷ್ಟ ಆಯಿತು ಅಥವಾ ಐ ಡೋಂಟ್ ನೋ ಹೌ ಟು ಸೇ, ಇಷ್ಟ ಆಯಿತು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಆ್ಯಕ್ಚುಲಿ ನಂದು ಆ್ಯಸ್ ಐ ಸೆಡ್ ವಿ ಹ್ಯಾವ್ ಎ 10 ವೀಡಿಯೋಸ್. ಅದರಲ್ಲಿ 9 ವೀಡಿಯೋಸ್ ಇದೆ, 1 ಶಾರ್ಟ್ ಇದೆ. ಆ್ಯಕ್ಚುಲಿ 2 ಶಾರ್ಟ್ಸ್, 8 ವೀಡಿಯೋಸ್ ಇದೆ. ಸೊ ದಿಸ್ ಈಸ್ ಮೈ ಫೈನಲ್ ಥಿಂಗ್. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದೇ ಸೇಮ್ ವಿಡಿಯೋದಲ್ಲಿ ನಾನು ಹೇಗೆ ಕೆಲವರು ರ್ಯಾಂಡಮ್ ಆಗಿ ಗೊತ್ತಿಲ್ಲದೇ ಯೂಟ್ಯೂಬ್ ಚಾನಲ್ಸ್ ಓಪನ್ ಆಗಿಬಿಟ್ಟಿರುತ್ತೆ, ಅದನ್ನು ಹೇಗೆ ಡಿಲೀಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಈ ಥರ ಬ್ಯಾಕ್ ಹೋದಾಗ, ಸೊ ಯು ಕ್ಯಾನ್ ಸಿ ಯುವರ್ ಟೈಟಲ್ ಎಲ್ಲ ಸಿಗುತ್ತೆ. ಇಲ್ಲಿ ಕೆಳಗಡೆ ಸ್ವಿಚ್ ಅಕೌಂಟ್, ಗೂಗಲ್ ಅಕೌಂಟ್, ಟರ್ನ್ ಆನ್ ಇನ್ಕಾಗ್ನಿಟೋ ಆರ್ ಶೇರ್ ಚಾನಲ್ ಅಂತ ಇದೆ. ಸೊ ಇಲ್ಲಿ ನೀವು ಗೂಗಲ್ ಅಕೌಂಟಿಗೆ ಹೋದರೆ, just click on the Google account. You can see all the things, your email ID, everything. ಸೊ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಡೇಟಾ ಆ್ಯಂಡ್ ಪ್ರೈವಸಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ
ಯು ಕ್ಯಾನ್ ಸಿ ದ ಯೂಟ್ಯೂಬ್ ಹಿಸ್ಟ್ರಿ ಎವ್ರಿಥಿಂಗ್. ಪಾರ್ಟ್ನರ್ ಆ್ಯಡ್ಸ್ ಆಗಿರ್ಬೋದು, ನಾವೆಲ್ಲ ಪರ್ಸ್ನಲೈಸ್ ಮಾಡ್ಕೊಂಡಿರೋದು, ಎವ್ರಿಥಿಂಗ್ ಈಸ್ ಆನ್. ಇಲ್ಲಿ ನಿಮಗೆ ಡಿಲೀಟ್ ಗೂಗಲ್ ಸರ್ವಿಸಸ್ ಅಂತ ಇದೆ. ಸೊ ಜಸ್ಟ್ ಗೋ ಟು ದ ಡಿಲೀಟ್ ಗೂಗಲ್ ಸರ್ವಿಸಸ್. It's asking for the verification. So once you go with the verification, you can see YouTube ಮತ್ತು ಜಿಮೇಲ್. ನಾನು ಆವಾಗಲೇ ಹೇಳಿದಾಗೆ ಯೂಟ್ಯೂಬ್ ಮತ್ತು ಜಿಮೇಲ್ ಈ ಇಮೇಲ್ ಐ ಡಿಯಲ್ಲಿ ಸೈನ್ ಇನ್ ಆಗಿರೋದು ಇದೆರಡೆ. ಸೊ ಜಸ್ಟ್ ಕ್ಲಿಕ್ ಆನ್ ದ ಡಿಲೀಟ್. ಇಲ್ಲಿ ನಿಮಗೆ 2 ಆಪ್ಷನ್ ಕೊಡುತ್ತೆ. ಒಂದು, ಐ ವಾಂಟ್ ಟು ಹೈಡ್ ಮೈ ಚಾನಲ್, ಜಸ್ಟ್ ಈ ಚಾನಲ್ನ ಹೈಡ್ ಮಾಡ್ತಾ ಇದ್ದೇನೆ, ಲೇಟರ್ ನಾನು ಇದನ್ನು ಬೇಕಾದರೆ ರಿಟ್ರೀವ್ ಮಾಡ್ಕೊಬೋದು ಆ ಥರ. ದ ಸೆಕೆಂಡ್ ಒನ್ ಇಸ್, ನಾನು ಪರ್ಮನೆಂಟಾಗಿ ಈ ಚಾನಲ್ನ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಇಲ್ಲೂ ಸಹ 2 ಆಪ್ಷನ್ ಇದೆ. ನೀವು 2 ಬಾಕ್ಸ್ ಎರಡರ ಮೇಲೆ ಕ್ಲಿಕ್ ಮಾಡಬೇಕು. ಪರ್ಮನೆಂಟ್ ಡಿಲೀಟ್ ಆದರೆ ನಾವು ಏನೇನು ವೀಡಿಯೋ ಹಾಕಿದ್ದೀವಿ ಅದೆಲ್ಲ ಡಿಲೀಟ್ ಆಗುತ್ತೆ. ಪ್ಲೇ ಲಿಸ್ಟ್ ಇದೆ, ಸಬ್ಸ್ಕ್ರಿಪ್ಷನ್ನು, ಅಥವಾ ನಾವು ಬೇರೆಯವ್ರಿಗೆ ಕಮೆಂಟ್ ಮಾಡಿರೋದು, ಎವ್ರಿಥಿಂಗ್ ಈಸ್ ಡಿಲೀಟೆಡ್. ಎನಿ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಆಗಿದ್ರು ಸಹ, ಯೂಟ್ಯೂಬ್ ಪ್ರೀಮಿಯಮ್, ಯೂಟ್ಯೂಬ್ TV ಎಲ್ಲ ಡಿಲೀಟ್ ಆಗುತ್ತೆ. ಇದೆರಡನ್ನೂ ನೀವು ಕ್ಲಿಕ್ ಮಾಡಿ ನೀವು ಬೇಕಾದರೆ ಡಿಲೀಟ್ ಕೊಟ್ಕೊಬೋದು. ಡಿಲೀಟ್ ಮೈ ಕಂಟೆಂಟ್ ಅಂತ ಇದೆ ಅಲ್ವಾ, ಸೊ ಇದರಲ್ಲಿ ನೀವು ಡಿಲೀಟ್ ಆಪ್ಷನ್ ಇರುತ್ತೆ. ಆ್ಯಂಡ್ ಈವನ್ ಐ ವಾಂಟ್ ಟು ಹೈಡ್ ಅಂತ ಚಾನಲ್ ಅಂತ ಆದರೆ ದ ಸೇಮ್ ಥಿಂಗ್, ಜಸ್ಟ್ ಆಲ್ ದ ಥಿಂಗ್ಸ್, ಈ ಚಾನಲ್ ಹೈಡ್ ಆಗುತ್ತಷ್ಟೇ, ಯು ಆರ್ ನಾಟ್ ಪರ್ಮನೆಂಟ್ಲಿ ಡಿಲೀಟಿಂಗ್. ಲೇಟರ್ ಇದನ್ನು ನೀವು ರಿಟ್ರೀವ್ ಮಾಡ್ಕೊಬೋದು. ಸೊ ದಿಸ್ ಆರ್ ದ 2 ಆಪ್ಷನ್ ಯು ಹ್ಯಾವ್. ಸೊ ಮೈ ರಿಕ್ವೆಸ್ಟ್ ಫಾರ್ ಯು ಗೈಸ್ ಇಸ್ ನೌ, ನಾನು ಈ ಚಾನಲ್ನ ಡಿಲೀಟ್ ಮಾಡೋದು ಒಳ್ಳೆಯದಾ ಅಥವಾ ಉಳಿಸ್ಕೊಳ್ಳೋದು ಒಳ್ಳೆಯದಾ ಅಂತ ನೀವೇ ನನಗೆ ಹೇಳಿ. ಸೊ ಜಸ್ಟ್ ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಆಲ್ಸೋ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.